ಆಗ್ಬಿಟ್ಟೈತೆ ಅವ್ರಿಗೆ. ಅವಯ್ಯೋ ಅವ ಮಕ್ಕೊಂಡಿ ಏನ? ಓ ಶಾಂತಿ ಅಮ್ಮ ನೀ ಬಂದೆ. ನಾನು ಯಾರಪ್ಪ ಅವಯ್ಯೋ ಅವ್ವ ಅಂತಿರೋರು ರಾಕೇಶ ಬಂದ್ಬಿಟ್ಟೇನೋ ಅನ್ಕೊಂಬಿಟ್ಟೆ. ಇದನ್ನಪ್ಪ ಹುಡುಗಿ ವಯಸ್ಸಲ್ಲಿ ಮಾತಾಡಕತ್ತಾನ ಹುಡುಗಿ ಧ್ವನಿಯಾಗ ಅನ್ಕಂಡು ನೀನು ಬಂದಿಯ ಮಗ. ಬಾ ಮಕ್ಕ ಬಾ ಎದಕ್ಕ? ಅಲ್ಲಕನವಯ್ಯ ನನಗೋಸ್ಕರ ನೀನು ಏಟ್ ಕೆಲಸ ಮಾಡ್ತೀನಿ ನೋಡ. ಆಗ್ಲೆಲ್ಲ ಮಕ್ಳು ನೋಡ್ಕೊಂತಿ ಮಾಡ್ತಿ, ನನಗೋಸ್ಕರನೇ ಜೀವ ಬಿಡ್ತಿ. ಯವ್ವ ಹಿಂಗಾದ್ರೆ ಹೆಂಗವ್ವ ನೀನು? ಯವ್ವ ನೀನು ಒಬ್ಬಾಕಿನೇ ಅಲ್ಲಕನವ, ನಿನ್ನ ತಂಗಿನೂ ಅವಳೆ. ಒಂದು ಅಮ್ಮನ್ನು ಈಗ ಕರ್ಕೊಂಬಂದು ಆಕಿಗೂ ಬಾಂಟನ ಮಾಡಬೇಕು. ಈಗ ಅವಳು 9 ತಿಂಗಳು ತುಂಬಂತ ಅವ್ರ ಗಂಡ ಮನೆಯವ್ರ ಅದ ಅನ್ನಕತ್ತಿದ್ರು. ಆಕಿಗೂ ಇದು ಮಾಡ್ಬೇಕು ಬಿಡ್ಬೇಕು ಅಂತಿದ್ರು. ಬಾಂಟನ ಮಾಡಕ್ಕೆ ಕಳಿಸ್ತೀವಿ ಅಂತಿದ್ರು. ಅವರ ಮಾಡ್ಕೊಂತೀವಿ ಅಂದ್ರೆ ನಾವು ಕಳಿಸಿ ಅಂತ ಅಂದಿವಿ ಕಣವ. ಅಲ್ಲಕನವ ಎಣ್ಣೆತ್ತಿರೋರ್ ಕಷ್ಟ ಏಟೈತಲ್ಲ. ಬಾಂಟನ ಮಾಡ್ಬೇಕು, ಬಸ್ರುತನ ಮಾಡ್ಬೇಕು, ಕಳಿಸ್ಬೇಕು, ಕರ್ಕ ಬರ್ಬೇಕು, ಮತ್ತೆ ಮೊಮ್ಮಕ್ಳಿಗೆ ಅವು ಇವು ತೆಗಿಬೇಕು ಮಾಡ್ಬೇಕು. ಒಬ್ಬೊಬ್ಬ ಕಣ್ಣಾಗ ನೀರು ಬಂದ್ಬಿಡ್ತಾವ, ರಕ್ತನ ಬಂದ್ಬಿಡ್ತಾವ. ಅಲ್ಲಕನವ ಯಾವ ಥರ ಕಷ್ಟ ಅಂತ ಹೇಳಿ ನೇನ ಹೆಣ್ಮಕ್ಳು ಯಾವತ್ತಿದ್ರು ಮನೆ ಮಹಾಲಕ್ಷ್ಮಿ ಇದ್ದಂಗ. ಹಂಗೆಲ್ಲ ಕಷ್ಟ ಅಂತ ಅನ್ಕೋಬಾರ್ದು ಕವ. ಮನೆಯಾಗ ಹೆಣ್ಮಕ್ಳಿದ್ರೆ ಮಹಾಲಕ್ಷ್ಮಿ ಇರೋರು. ಕಷ್ಟ ಅಲ್ಲ. ನೀನಂತೂ ಎತ್ತು ಸಾಕ್ಬೇಕನವ, ನಾವು ಸಾಕ್ತೀವಿ ಅನ್ನೋ ಭರವಸೆನೇ ಬರೋಕಿಲ್ಲ ನಮ್ಗೆ. ನೋಡು 3 ಹೊತ್ತು ನಮ್ಮ ಮಕ್ಕಂಡಿರ್ತೀನಿ, ನಂಗೆ ಊಟ ತಂದು ಮುಂದಕ್ಕೆ ಕೊಡ್ತಿ, 2 ಹುಡುಗರು ನೋಡ್ಕಂತಿ. ಇವಕ್ಕೂ 3 ಹತ್ರ ಬಂತು. ಸಾವುಕಾರ ಮಾಮನ ಮಗಂಗ 5 ತಿಂಗಳಾಯ್ತು. ಅಲ್ಲಿ ಅವ್ರಗ ಒಂದು 7 ನಡೀತಿರ್ಬೇಕಲ್ಲ ಇವ್ರಗ ವೆಂಕಟೇಶನ ಮಗಂಗ. ಲಕ್ಷ್ಮಿ ವಿಚಾರ ಗೊತ್ತೈತೆ ನಿಂಗೆ? ಅಯ್ಯೋ ಊರ್ ಮಂದಿ ಎಲ್ಲ ಅದನ್ನೇ ಮಾತಾಡ್ತಾರೆ ಕಣೆ. ನಿಂಗೆ ವಿಚಾರ ಇನ್ನೂ ಗೊತ್ತಾಗಿಲ್ವೇನೆ? ಅಲ್ಲಕನಪ್ಪ ಏನು ವಿಚಾರನಪ್ಪ? ನಮಗೂ ಗೊತ್ತಿಲ್ಲ. ಏನು ವಿಚಾರ? ಗೊತ್ತಾಯ್ತಾ ಅಂತ ಕೇಳ್ತಿದ್ದಿ. ಏನು ವಿಚಾರ ಹೇಳಪ್ಪಯ್ಯ? ಅಯ್ಯೋ ಅದು ಇವ್ರ ಮಗಳನ್ನ ಯಾರು ಸಿಂಗರಮ್ಮ, ಆಕೆ ಅವ್ರ ಮಗಳನ್ನ ಅವಳೆ ಕೊಂದು ಜೈಲಕ್ಕೆ ಹೋದ್ಲಂತಲ್ಲೇ ಇಡೀ ಊರೇ ಮಾತಾಡಕತ್ತೈತಿ. ನೀನು ಗೊತ್ತಿಲ್ವೇ? ನಾನು ನಮ್ಮ ಲಕ್ಷ್ಮಿ ಗೊತ್ತಿರುತ್ತೆ ಬಿಡು, ಯಾರು ಫೋನ್ ಹಚ್ಚಿ ಹೇಳ್ತಿರ್ತಾರೆ ಅವ್ರು ಗೆಲ್ತಿರೋ ಅನ್ಕೊಂಡೆ. ನೀನು ಗೊತ್ತಿಲ್ಲ ವಿಚಾರ? ಅಯ್ಯೋ ಭಗವಂತ, ಇದೇನಪ್ಪ ಅವ್ರ ಮಗಳನ್ನ ಅವಳೆ ಕೊಂದು ಹೋದ್ಲೆ? ಯಾಕಂತೆ? ಮೊದಲು ನೋಡಿದ್ರೆ ಮಗ ನೋಡಿದ್ರೆ ಹಂಗೆ ಮಾಡ್ಕತ್ತ, ಈಗ ನೋಡಿದ್ರೆ ಮಗಳು. ಅಯ್ಯೋ ಭಗವಂತ, ಏನಾಯ್ತಪ್ಪ? ನಂಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಕಣ್ ಲಕ್ಷ್ಮಿಯೋ. ಆದ್ರೆ ಅವ್ರ ಮಗಳನ್ನ ಆಕಿನ ಕೊಂದ್ಬಿಟ್ಲಂತ ನಂಗೆ ಬೇಕೇ ಆಗಿಲ್ಲ. ನನ್ನ ಮಗಳು ಅಂದ್ಲಂತ ಕಣ. ಅಯ್ಯೋ ಇಡೀ ಊರು ಅದ ಮಾತಾಡಕತ್ತೈತಿ. ಯಾವ್ಯಾವ ಅಂತ ಮಲ್ಕೊಂತೀನಿ ಬಿಡ್ತೀನಿ, ನನಗೆ ರೊಕ್ಕ ಕೊಡ್ರಿ ಅಂತಿತ್ತ ಹೆಣ್ಮಗ. ಅದಕ್ಕೆ ಅವಳನ್ನೇ ಕೊಂದ್ಬಿಡವ್ರೆ. ಬಿಡಪ್ಪ, ಅಂತ ಹೆಣ್ಮಕ್ಳಾದ್ರೆ ಅವ್ರು ಹೌದಿರ್ ಕೊಂದ್ರದು ಒಳ್ಳೇದೇ ಆಗೈತಿ. ಅಂತ ಹೆಣ್ಮಕ್ಳನ್ನ ಯಾರು ಇಟ್ಕೋಬಾರ್ದು. ಸುಮ್ಮನೆ ಮುಂದೆ ನಮ್ಗೆ ಕೆಟ್ಟ ಹೆಸರು ಅವು ಇವು ಬರ್ತಿರ್ತಾವ. ಕೊಂದಿರೋದು ಒಳ್ಳೇದೇ ಆಗೈತಿ ಬಿಡಪ್ಪ. ಶಾಂತಿಯಮ್ಮ ನೀನು ಈ ಥರ ಮಾತಾಡಬಾರ್ದು ನೋಡ. ಅವ್ರ ಮನೆ ಯಾಕೆ ಇದು ಬಂದೋಳು ನೀನು? ಹಿಂಗೆಲ್ಲ ಮಾತಾಡಬಾರ್ದು. ಏನೋ ಹೆಣ್ಮಕ್ಳು ಏನೋ ತಿಳಿದಂಗ ತಪ್ಪು ಮಾಡಿರ್ತಾವ, ಅದಕ್ಕೆ ಅವ್ರು ಹೌದಿರ್ ಸಾಯಿಸ್ಬಿಡೋದೇನ? ಹೆಣ್ಮಕ್ಳು ನಂಗೆ ಸಾಯಿಸ್ಬಾರ್ದು ಕಣೆ. ಅದ್ಯಾಕ ನನ್ನ ಮಗಳು ಬೈತಿ? ಎದಕ್ಕೆ ನನ್ನ ಮಗಳು ಬೈತಿ? ನಮ್ಮನೆ ಹಾಳು ಮಾಡಕ್ಕೆ ನೋಡಿದ್ರು. ಇವಾಗ ನೋಡು ನಮ್ಮನೆ ಹಾಳಾಗಿಲ್ಲ, ಹಾಳಾಗೋರ್ ಮನೆ ಹಾಳಾಗೋದು. ಮ್ಯಾಗಿರೋನೊಬ್ಬ ಭಗವಂತ ಇರ್ತಾ ಒಳ್ಳೆಯವ್ರು ಯಾವತ್ತೂ ಕೈ ಬಿಡೋಕ್ಕಿಲ್ಲ ಅಂತ ನನ್ನ ಮಗಳು ಈ ಅನ್ಸುದ್ರು ಕಣೆ. ಯಾವತ್ತು ನನ್ನ ಮಗಳು ಅಂದೈತಿ ಕಂದ. ಅದು ಎಷ್ಟೈ ಅಂದೈತಿ ಗೊತ್ತೇನ? ನನಗೆ ಗೊತ್ತು ಕಣೆ, ನನಗೆ ಗೊತ್ತು. ರೀ ಅದೇನಾರು ಆಗಿರಲಿ, ಮಂದಿ ಮನೆ ವಿಚಾರ ನಮಗೆ ಬೇಕಾಗಿಲ್ಲ ಕಣ್ರಿ. ನಾವು ಒಬ್ರಿಗೆ ಸಾವು ಮಾತ್ರ ಬಯಸ್ಬಾರ್ದಂತ. ಸತ್ತಾರ ಅಂದ್ರೆ ಅಡಕ ನಗಿಬಾರ್ದಂತ. ಸಾವು ಇವತ್ತಲ್ಲ ನಾಳೆ ನಮ್ಗೆ ಹೆಂಗೆ ಬರುತ್ತಾ ಅವ್ರಿಗೆ ಹೆಂಗೆ ಹೋಗುತ್ತಾ ಗೊತ್ತಾಗಿಲ್ಲಂತ. ಹಿಂಗಿದ್ದವ್ರು ಹಿಂಗೆ ಇರೋಕ್ಕಿಲ್ವಂತ. ಅದೇನೋ 3 ದಿನ ಅನ್ನಂಗ ಕೆಟ್ಟ ಗ್ರಹಣ ಬಂದು ಏನೇನೋ ಕುರ್ಸ್ಕೊಂತವ ಏನೋ ಹಂಗಾಗಿ ಮಾತಾಡ್ತಾರಂತ. ಏನೋ ಆಗಕ್ಕಿಲ್ಲ, ಸುಮ್ಕಿರು. ನೀನೊಳೆ ನಿನ್ನ ಮಗಳ ಜೊತೆ ಕರ್ಕೊಂಡು ನೀನು ಕುಣಿಬೇಡ. ಬಾರಣ ಈ ಊರಾಗ ನನಗೆ ಯಾರ್ಯಾರು ದ್ವೇಷ ಮಾಡ್ತಾರ, ನಾನು ಯಾರ್ಯಾರು ದ್ವೇಷ ಮಾಡ್ತೀನಿ ಎಲ್ಲರೂ ತೋರಿಸ್ತೀನಿ. ಬಾರಣ ಇವತ್ತು ಹೇಳ್ರಾಗ ಒಂದು ತೀರ್ಮಾನ ಬಿಡ್ಲಿ. ಅಲ್ಲ ಕಣಲ್ಲ ಸುಂದ್ರ, ಇವನು ಯಾವಲ್ಲ ಇವನು ಟಿ ವಿ ಪೇಷೆಂಟು. ಇವ್ರ ಮನೆಯಾಗ ಬರೀ ಟಿ ವಿ ಪೇಷೆಂಟ್ಗಳಿಗೆ ಟಿ ವಿ ಕಾಯಿಲೆ ಇರೋರಿಗೆ ನೋಡು. ಒಳ್ಳೆ ಟಿ ವಿ ಕಾಯಿಲೆ ಇದ್ದೋ ನಂಗೆ ಹೆಂಗವನೇ ಮುದಿ ಆತ. ಯಾರೆಲ್ಲ ಅವನು ಕೇಳೋಕೆ ನಡೆಯಲ್ಲ. ಇದು ಏನಾರದ್ರಿ ಅಮ್ಮ? ಯಾವುದೋ ಟಿ ವಿ ಪೇಷೆಂಟ್ ಹೊಸ್ದಾಗಿ ನೀವು ಮೆಂಬರ್ ಬಂದ್ಬಿಟ್ಟೈತಿ. ಯಾರಿದು? ಏನು ಹೆಸರು? ಅವ್ನು ನಮ್ಮ ಅಣ್ಣ ಕಣೆ. ಅವನ ಹೆಸರು ವಜ್ರಮುನಿ ಅಂತೇಳಿ. ಎಷ್ಟು ಕೋಪ ಬರುತ್ತೆ ಗೊತ್ತೇನ ಅವನಿಗೆ? ಅವನು ಒಂಥರ ಕಿಂಗ್ ಇದ್ದಂಗೆ, ಕಿಂಗು. ಹೌದೇ? ಕಿಂಗ್ ಸಿಗರೇಟೆ ಯಾರು ಕೊಡ್ಬೇಕಿತ್ತು ಕಣ. ಬೆಂಕಿನಾರು ಹಚ್ಚಿ ಉಪ್ಪು ಅಂತ ಗಾಳಿಯಾಗ ಊತ್ ಬಿಡೋರು ಸೇದಿ. ಏನಲ್ಲೇ ಈ ವಜ್ರಮುನಿ ಅಂದ್ರೆ ಏನ್ ತಿಳ್ಕೊಂಡಿ? ಅಂತದಿಂದಾಗ ನನ್ಗ ತೆಂಗಿತ್ತು ಗೊತ್ತ ಊರಾಗ. ನಾನ್ ನಡ್ಕೊಂಡ್ ಬತ್ತವನಿ ಅಂದ್ರ ಊರ್ ಮಂದಿ ಎಲ್ಲ ಗಡ ನಡ್ಗುರ್ತಿರ್ಲೇ. ಈ ವಜ್ರಮುನಿನ ಊರ್ ಮಂದಿ ಎಲ್ಲ ಗಡ ನಡತಿದ್ರ. ನಗು ಜಾಸ್ತಿ ಬರ್ತೈತಿ. ಈ ವಜ್ರಮುನಿ ಕಂಡ್ರೆ ನಗು ಜಾಸ್ತಿ ಬರ್ತೈತಿ. ಕಟ್ಗೆ ಕೈಯಾಗಿಲ್ಲ ಅಂದ್ರೆ ನಿಂತ್ಕೊಳಕ ಶಕ್ತಿ ಇಲ್ಲ ಈ ತುಂಗ. ಪಟಕಿಯನ್ನು ಎದಕ್ಕೆ ತಗೊಂಬಂದಿ? ಈ ಥರ ತಗೊಂಬಿಟ್ರೆ ಎದ್ರಕೊಳಕಿಲ್ಲ. ನಿಮ್ಮ ಅಣ್ಣಂಗೆ ಎದ್ರಕೊಳಕಿಲ್ಲ, ನಿಂಗೆ ಎದ್ರಕೊಳಕಿಲ್ಲ. ಏನು ಗನ್ ಹಿಡ್ಕೊಂಡು ತೋರಿಸ್ತಿ? ಎದುರಿಸ್ತಿ ಏನೋ ನಮ್ಗೆ? ನಮ್ಮ ಅಣ್ಣ ಇದನ್ನ ಶೂಟ್ ಮಾಡೋದು ಹೇಳ್ಕೊಟ್ಟಾನೆ ಒಂದೇ ದಿನದಾಗ. ಹೆಂಗೆ ಶೂಟ್ ಮಾಡಿದ್ರೆ ಬುಟ್ ಅಂತ ಹೋಗ್ಬಿಡುತ್ತೆ ಗೊತ್ತೇನ? ಮಾಡ್ಲಾ ಡಬ್ ಅನ್ಸ್ಬಿಡ್ತೀನಿ ನೋಡು. ಅದು ಡಬ್ ಅನ್ನತ್ತೆ. ನಿಮ್ಮ ಅಣ್ಣನ ಕುಂಡಿ ಹಾಕಿಟ್ಟು ಡಬ್ ಅನ್ಸು. ಹಣ್ಣು ಹೊಡೆದೋಲಿ ಡಬ್ ಅಂತ 2 ಭಾಗ ಆಗ್ಬಿಡ್ಲಿ. ಡಬ್ ಅನ್ನತ್ತಂತೆ ಕಲ್ಲ ಸುಂದರ, ಡಬ್ ಅನ್ನತ್ತಂತೆ ಅದು. ಹೇಳಲ್ಲ ಹುಚ್ಚ ಬರ್ಸಿ ನನ್ನ ಮಗನ. ಇವಾಗ ಹೇಳು, ಏನು ಮ್ಯಾಗ ನೋಡ್ಕೊಂಡು ನಿಂತಿ? ಡಬ್ ಅನ್ನಕ್ಕಿಲ್ಲ ಅಂತಲ್ಲ, ಮಕ್ಕಳಾಡ ಪಟಕಿ ತಾನೆ ಡಬ್ ಅನ್ಸ್ಕ. ನೋಡಿಲ್ಲ ಯಾವ ಕಡೆ ತಿರುಗೈತಿದ್ದು? ನೋಡೋ ಇಲ್ಲಿ ಈ ಕಡೆ. ಲೋ ಸುಂದ್ರ, ಅದು ನಿಜವಾದ ಗನ್ನು ಕಣೋ. ನಾವೇ ಒಂಥರ ಆಡ್ಬಿಟ್ವಲ್ಲೋ ಗನ್ನು ಕಣೋ. ಅದು ಡಬ್ ಅಂದ್ಬಿಡ್ತಲ್ಲ ಒಂದೇ ಕಿತ. ಅದು ಟುಗು ಡಬ್. ಅಲ್ಲ ಕಣೆ ರುದ್ರಿಯಮ್ಮ, ಹಿಂಗ ಹಿಡ್ಕೊಂಡ್ರ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟು ಪೊಲೀಸವ್ರು ಬಂದು ಹೇಳ್ಕೊಂಡು ಹೋಯ್ತಾರೆ. ನಿಮ್ಮ ಅಣ್ಣನೂ ನಿಮ್ಮ ಅಣ್ಣ ವಜ್ರಮುನಿ ಹೇಳ್ಕೊಂಡು ಹೋಯ್ತಾರ. ಮೊದಲು ತಿಳ್ಕೊಂಬಿಡು.
ನಾನು ಲೈಸೆನ್ಸ್ ತಗೊಂಡು ಇಟ್ಕೊಂಡ್ರದ್ಲೇ ಹುಚ್ಚ ಬರ್ಸಿ ನನ್ನ ಮಗನ. ನನ್ನೇನು ಕಗ್ಗನ್ ಮಾಡಿ ಏನ? ನಾನು ವಜ್ರ ಮನೆ ಗೊತ್ತಲ್ಲ, ನಾನು ವಜ್ರ ಇದ್ದಂಗ ಡೈಮಂಡು ಎಲ್ಲ ಕೊಂಡ್ಕೊಂತೀನಿ ಗೊತ್ತೇನ? ಇಡೀ ಊರ ಕೊಂಡ್ಕೊಳ್ಳೋಷ್ಟು ಕೆಪಾಸಿಟಿ ಐತಿ ನಂಗ. ಅಕ್ಕ ರುದ್ರಿ ಅಕ್ಕ ನಂಗೊಂದ್ಕಿತ ಕೊಡಕ ಹಿಂಗೆ ಇರ್ಕೊಂಡು ನಮ್ಮ ಮನಸ್ಸಿನಿ ಕೊಡಕ ನಂಗೊಂದ್ಕಿತ ಕೊಡಕ ನಂಗೆ ಆಸೆ ಆಗ್ಬಿಟ್ಟೈತಿ. ಅದನ್ನ ಡುಮ್ ಅನ್ಸಿದ್ರೆ ಹೆಂಗಿರುತ್ತೆ ಅಂತ ನನಗೂ ಆಸೆ ಆಗೈತೆ. ಕೊಡಕಯ್ಯ. ಏನಲೇ ಮಿಲ್ಟ್ರಿ ಗನ್ನಲ್ಲೇ ಇದು ಹೆಂಗ್ ಹಿಡ್ಕೋಬೇಕು ಹೆಂಗ್ ಬಿಡ್ಬೇಕು ಏನು ಗೊತ್ತೈತೇನ ನಿನ್ಗ? ಕೊಡ್ಬೇಕಂತೆ ಸುಮ್ಮನೆ ನಿಂತ್ಕೊಳ್ಳಲ್ಲೇ ಹುಚ್ಚ ನನ್ನ ಮಗನ. ನೋಡು ನನ್ನ ಕೈಲೈತೆ ಇವಾಗ. ನೋಡು ಗನ್ನು ಹೆಂಗ ಯಾಮಾರ್ಸಿ ಕಿತ್ಕೊಳ್ಳೋದು. ರಿಶ್ಯೂಮ್ ಮಾಡ್ಬಿಡ್ಲಾ ಒಂದ್ಸರಿ ಡುಪ್ ಅನ್ಸ್ಬಿಡ್ತೀನಿ ರೀ. ಒಂದೊಂದ್ಕಿತ ಡುಪ್ ಅನಿಸ್ತೀನಿ ನಿಮ್ಮಿಬ್ರಿಗೂ. ಒಂದೊಂದ್ಕಿತ. ಅಯ್ಯಯ್ಯೋ ಅಣ್ಣಯ್ಯ, ನನ್ನ ಕೈಯಾಗಿದ್ದು ಕಿತ್ಕೊಂಡು ಹೋಗ್ಬಿಟ್ಟಾನೆ. ಯಾಮಾರ್ಸಿ ನಂಗೆ ಗೊತ್ತಾಗಲಿಲ್ಲ. ನೋಡು ಅವ್ನ ಕೈಯಲ್ಲಿದ್ರು ನಂಗೆ ಗೊತ್ತಾಗಿಲ್ಲ. ಹೆಂಗೆ ಮರ್ಸ್ ಕಿತ್ಕೋದ ಇವನು? ತಿಕ್ಕಡ ಕೊಡಲ್ಲ ಗನ್ನು. ಅದು ಮಕ್ಳಾಟಾಡ ಸಾಮಾನೆಲ್ಲ ಕೊಡಲ್ಲ. ಯಾರಿಗಾರು ಸುಟ್ಕಿಟ್ಬಿಟ್ಟು ಕೊಡಲ್ಲ. ಬಿಡ್ತಾರ ನಿನ್ನ ಅವ್ರ ತಿಥಿ ಕಾಣಿಸ್ಬಿಡ್ತಾರೆ. ಕೊಡಲ್ಲ. ಲೇ ಹುಚ್ಚ, ಅದು ಮಿಲ್ಟ್ರಿ ಗನ್ನು ಕೊಡಲೇ ಸುಮ್ಕ ಹಂಗೆ ಇಟ್ಕೊಂಬಾರ್ದ್ಲೇ. ಯಾರಿಗಾರು ಶೂಟ್ ಮಾಡಿ ಅಂದ್ರೆ ಒಂದಕ್ಕಿಂತ ಹೋಗ್ಬಿಡ್ತಾರಲೇ. ಕೊಡಲೇ ಅದರಲ್ಲಿ ಇರೋ ಪಿಸ್ತೂಲು ಭಾಳ ಡೇಂಜರ್ ಐತಿ. ಕೊಡಲೇ. ಯಾರ ಪಿಸ್ತೂಲು ನನ್ನದು, ಹೊಡಿತೀನಿ ಈಗ ಡಿಶ. ಅಣ್ಣ ತಂಗಿರ್ಗ ಹೊಡಿಬೇಕಾ ಬೇರೆ ಯಾರಿಗಾರು ಹೊಡಿಬೇಕಾ ಡಿಸೈಡ್ ಮಾಡ್ತಾ ಇದ್ದೀನಿ ಯಾರ ಪಿಸ್ತೂಲು ಇದು. ಸುಂದ್ರ ನಂಗೊಂದ್ಕಿತ ಕೊಡಲ್ಲ. ಡಿಶು ಮನ್ಸ್ಬಿಡ್ತೀನಿ. ಅಣ್ಣ ತಂಗಿ ಇಬ್ರು ಅಣ್ಣ ತಂಗಿಯರ ಈ ಬಂದ ಪಿಸ್ತೂಲಿಂದ ಹೋಯ್ತು ನನ್ನ ಬಂದ. ಅಣ್ಣ ತಂಗಿಯರ ಈ ಬಂದ ಪಿಸ್ತೂಲಿಂದ ಹೋಯ್ತು ನಮ್ಮ ಬಂದ. ಅಣ್ಣ. ಅಯ್ಯೋ ಇದ್ಯಾವುದೋ ಹುಚ್ಚ ಮಾಡಲೇ ಮಕ್ಕಳಲ್ಲ. ಕೊಡ್ರಲ್ಲ ಅದು ಪಿಸ್ತೂಲು ಆಡುವಂಥದ್ದೆಲ್ಲ ಕೊಡ್ರಲ್ಲ. ಇರ್ರಿ ನಿಮ್ಗೆ ಹೊಡಿತೀನಿ ಹೆಂಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ಹೊಡಿಬೇಕಲ್ಲ. ಇರ್ರಿ ನಿಮ್ಗೆ ಫಸ್ಟ್ ಹೊಡಿತೀನಿ. ಯಾರಿಗೂ ಹೊಡಿಯಕ್ಕಿಲ್ಲ, ನಿಮ್ಗೆ ಹೊಡಿಯೋದು. ಅಯ್ಯೋ ಅಣ್ಣಯ್ಯ, ಅವ್ರು ಅನ್ಕೊಂಡಂಗ ಶೂಟ್ ಗೀಟ್ ಮಾಡ್ಬಿಟ್ರೆ ನಡಿ ಅಣ್ಣಯ್ಯ. ನಂಗೆ ಒಬ್ಬ ತಾನೇ ಇರೋದು. ಇನ್ನೊಬ್ಬ ನನ್ನ ಸ್ವಂತ ಅಣ್ಣ ನನ್ನ ಜೊತೆ ಸರಿಯಾಗಿ ಮಾತಾಡಕ್ಕಿಲ್ಲ. ನೀನೇ ನನಗೆಲ್ಲ. ನಮ್ಮ ಅಣ್ಣ ನೀನೇ ಕಣಣ್ಣ. ನಿಂದ ಅಮ್ಮಯ್ಯ ಅಂತೀನಿ. ನಡಿ ಅಣ್ಣ. ನೀನು ಬಿಟ್ರೆ ನಂಗೆ ಜೀವನ ಇಲ್ಲಣ್ಣ. ನೀನೇ ನಮ್ಮ ಅಣ್ಣ ಕಣಣ್ಣ. ನಡಿ ಅಣ್ಣ. ನಿಂತ್ಕೊಳ್ರಿ ರುದ್ರಿಯಮ್ಮ. ವಜ್ರ ಡೈಮಂಡು ನಿಂತ್ಕ. ನೀನು ಡೈಮಂಡ್ ತಾನೇ. ನಿಂತ್ಕ. ಒಂದಕ್ಕಿತ ಡೈಮಂಡು ಪುಡಿ ಆಗಕ್ಕಿಲ್ವಂತೆ. ಬಾಂಬ್ ಬಿದ್ರು ಬಾ ಒಂದ್ಸರಿ ಬ್ಲಾಸ್ಟ್ ಮಾಡ್ತೀನಿ. ಬ್ಲಾಸ್ಟ್ ಮಾಡ್ತೀನಿ ಬಾ. ಅಯ್ಯೋ ಹುಟ್ಟು ನನ್ನ ಮಗನೇ, ಅದು ನಿಜವಾಗ್ಲೂ ಪಿಸ್ತೂಲೇ. ಅದು ಮಿಲ್ಟ್ರಿ ಅವ್ರು ಹಿಡ್ಕೊಳ್ಳೋದು. ಅದನ್ನು ನಾವು ತಗೊಂಬಂದು ನಮ್ಮ ಅದೇನೋ ಅಂತಾರಲ್ಲ ಇರ್ನಾರ್ದಂಗೆ ಇರುವೆ ಬಿಟ್ಕೊಂಡ್ರೆ ಅಂತೇಳಿ ನಮ್ಮ ಅಣ್ಣ ಒಂದ್ಕಿತ ಹೇಳ್ಕೊಟ್ಟಾನೆ. ಊರು ಮಂದಿನೆಲ್ಲ ಎದುರಿಸಿ ಮಾನ್ಕ ಬಂದು ನನ್ನ ಎದುರಿಸಿ ಓಡಿಸ್ತಕತ್ತಾರಲ್ಲಪ್ಪ ನಮ್ಮ ಅಣ್ಣ ನನ್ನವೇ. ಸುಂದ್ರ ನನ್ನ ತಲೆ ಮೆಕ್ಕ ಒಂದು ಆಪಲ್ ಇಟ್ಕತ್ರಿ. ಆಪಲ್ ಹೊಡೆದ್ಬಿಟ್ಟು ಡಿಶೂಮ್ ಬಂದ್ಬಿಡ್ಬೇಕು ಆಪಲ್. ಸರಿಯಾ? ನಡಿ ಮನೆಗೆ ತಗೊಂಬ. ನಡಿ. ಪಿಸ್ತೂಲ್ ಸಿಕ್ಕೈತೆ. ಪಿಸ್ತೂಲು ಗನ್ನು ಡಿಶೂಮ್. ನಾನು ಹೊಡಿಯಕ್ಕಿಲ್ಲಕ್ಕಪ್ಪ. ನನ್ನ ತಲೆ ಮ್ಯಾಗಿಟ್ಟು ನೀನೇ ಹೊಡೆದ್ಬಿಡು. ಆಮೇಲೆ ನಿಮ್ಗೆ ಏನಾರು ಆಗ್ಬಿಟ್ರೆ ನಿಮ್ಮಪ್ಪ ನನ್ನನ್ನು ಬಿಟ್ಟಾನೆ. ಅಯ್ಯೋ ಆಗಕ್ಕಿಲ್ಲ. ಗಂಗಪ್ಪ ನನ್ನನ್ನು ಬಿಡೋದು. ನಿನ್ಗೇನಾರು ಆಗ್ಬಿಟ್ರೆ ನಿಮ್ಮವ್ವ ನನ್ನ ಸುಮ್ಮನೆ ಬಿಟ್ಟಾಳೆ. ಮೆಟ್ರ ಮ್ಯಾಗ ಕಾಲಿಡ್ತಾಳೆ ನೋಡು. ನನ್ನ ಮಗನ ಏನು ಮಾಡಿದೆ ಬುಟ್ಟಿ ಅಂತೇಳಿ. ನಡಿ ಆಡ್ಬಿಡುವಂತೆ. ಬೆಕ್ಕನ್ ರಾಣಿಗೆ ಎದುರಿಸುವಂತೆ. ನಡಿ. ಸರಿ ಬಾ. ಈ ಪಿಸ್ತೂಲ ತಗೊಂಡೋಗಿ ಊರ್ ಮಂದಿಗೆಲ್ಲ ಎದುರಿಸ್ಬಿಡುವಂತೆ. ತಗೊಂಡೋಗಿ ಒಂದು ರೌಂಡ್ ಸುತ್ತ ಮಾಡುವಂತೆ. ಪಿಸ್ತೂಲ್ ಅಲ್ಲ ಇದು. ದೊಡ್ಡಗನ್ನು ಡಿಶುಮ್ ಅನ್ನತ್ತಿದ್ದು. ರೀ ನನಗೂ ಸುಂದ್ರ ಇದು ಆಸೆ ಇತ್ತು. ಒಂದ್ಕಿತನಾರು ಇದ್ರಾಗ ಡಿಶುಮ್ ಅನ್ಸ್ಬೇಕಂತೇಳಿ. ನಡಿ ಮನೆಗೆ ತಗೊಂಬಂತೆ. ಡಿಶುಮ್ ಅನ್ಸ್ಬಿಡುವಂತೆ. ನಡಿ. ನಂಗೊಂದ್ಕಿತ ಕೊಡಲ್ಲ ಸುಂದ್ರ. ಆಗ್ಲೇ ಕೇಳಿದ್ಮೇಲೆ ಹಿಡ್ಕೊಳಕ್ ಕೊಡು ಅಂತೇಳಿ. ಒಂದೊಂದ್ಕಿತ ಕೊಡಲ್ಲ. ನಡಿ ಅಟ್ಟಿ ತಗೋದ್ಮೇಲೆ ಕೊಡ್ತೀನಿ. ಇಡೀ ಊರಾಗ ಗತ್ತಲ್ಲಿ ಹಿಡ್ಕೊಂಬತ್ತೀನಿ ಇವತ್ತು. ಗನ್ನು ಇದ್ದ ದೊಡ್ಡ ಗನ್ನು ಹೆಂಗೈತಿ ನೋಡಿದ್ದು ಮಿಲ್ಟ್ರಿ ಗನ್ನು. ಬಾ ತಗೊಂಡೋಗ್ಬಂತೆ. ಊರ್ ಮಂದಿ ಎಲ್ಲ ನಮ್ಮನ್ನ ನೋಡ್ತಿರ್ತಾರೆ. ಬಾ ನೋಡಿದ್ರಲ್ಲ ವೀಕ್ಷಕರ, ಮಂಗನ ಕೈಯಾಗ ಮಾಣಿಕ್ಯ ಸಿಕ್ಕೈತಿ. ಅದೇನು ಉಳಿಸ್ಕೊಳ್ಳುತ್ತೋ ಇಲ್ಲ ಮಾಣಿಕ್ಯನ ಚೆಲ್ಲುತ್ತೋ ನೋಡ್ಬೇಕು. ಇದಂತೂ ಉಳಿಸ್ಕೊಳ್ಳೋ ಬುದ್ಧಿ ಇಲ್ಲ. ಮಂಗನ ಕೈಗೆ ಮಾಣಿಕ್ಯ ಕೊಟ್ರೆ ಅದೇನೋ ಅಂತಾರಲ್ಲ ಹಂಗಾಗುತ್ತಾ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.